ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರ. ಯೆರೆಮೀಯ 10ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಗರ್ಜಿಸುವ ಗುಡುಗನ್ನು ಬರಮಾಡುತ್ತಾನೆ, ಆತನು ಆಕಾಶದಿಂದ ನೀರನ್ನು ಪ್ರವಾಹದಂತೆ ಸುರಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ಯೇಸು ಕ್ರಿಸ್ತನು. ಆತನು ಗರ್ಜಿಸುವ ಗುಡುಗನ್ನು ಬರಮಾಡುತ್ತಾನೆ. ಹಲ್ಲೆಲೂಯಾ. ಮತ್ತೆ ಆಕಾಶದಿಂದ ಏನು ಮಾಡ್ತಾನೆ? ಧಾರಾಕಾರವಾದ ಮಳೆಯನ್ನು ಆತನೇ ಸುರಿಸುತ್ತಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಲೋಕದಲ್ಲಿ ಮಳೆ ಬರುವಂಥದ್ದು ಅದು ಯೇಸುವಿನ ಆಶ್ವಾದಿಂದಲೇ. ಯಾಕಂದರೆ ಆ ಭೂಮಿಯನ್ನು, ಆ ಮಳೆಯನ್ನು ಸೃಷ್ಟಿ ಮಾಡಿದ ದೇವರು ಆತನಾಗಿದ್ದಾನೆ. ಅದಕ್ಕೆ ಆತನೇ ನಂಬಿಕೆ ಇಟ್ಟಿದಾಗ ದೇವರು ಕೂಡ ಒಂದು ಮಳೆಯನ್ನು ಯಾವ ರೀತಿ ಒಂದು ಭೂಮಿ ಮೇಲೆ ಸುರಿಸ್ತಾರೋ ಅದೇ ರೀತಿ ದೇವರು ನಮ್ಮ ಜೀವನದಲ್ಲಿ ಮಳೆಯಂತೆ ನಮ್ಮನ್ನು ಆಶೀರ್ವಾದ ಮಾಡಿ ಉನ್ನತವಾಗಿ ಮಳೆ ಸುರಿಸುವಂತೆ ದೇವರು ನಮ್ಮ ಮೇಲೆ ಒಂದು ಮಳೆಯಂತೆ ದೇವರು ಆಶೀರ್ವಾದ ಮಾಡಿ ಉನ್ನತವಾಗಿ ನಮಗೆ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.